ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೀನಿ. ಬೆಳಗ್ಗೆ ತಿಂಡಿಗೆ, ಬಾಕ್ಸ್ಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿಗೆ ಯಾವಾಗ ಬೇಕಂದಾಗ ಅರ್ಜೆಂಟಲ್ಲಿ 5 ನಿಮಿಷದಲ್ಲೇ ಮಾಡ್ಕೋಬೋದಾದ ರೆಸಿಪಿ ಅದ. ಬರ್ರಿ, ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆಲ್ ಬಟನ್ ಪ್ರೆಸ್ ಮಾಡಿರಿ. ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ, ವಿಡಿಯೋ ನೋಡೋಕ್ಕಾಗುತ್ತೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ, ಸ್ಕಿಪ್ ಮಾಡಿದೆ ನೋಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ ಮಾಡೋ ವಿಧಾನ. ಬೇಕಾದ ಸಾಮಗ್ರಿಗಳು: ಅಕ್ಕಿ 1 ಕಪ್ಪು, ಸಣ್ಣ ಮೊಸರಕ್ಕಿ, ಇದು ಬಾಸ್ಮತಿ ಅಕ್ಕಿ ಅರ್ಧ ಬಟ್ಲು, ಪುದೀನ, ಟೊಮಾಟೊ, ಬೆಳ್ಳುಳ್ಳಿ, ಶುಂಠಿ, ಹಸಿ ಕೊಬ್ಬರಿ, ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ತರಕಾರಿ: ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಸ್ವಲ್ಪ ಉದ್ದ ಮಧ್ಯೆ ಸೀಳು ಇಟ್ಕೊಂಡಿದ್ದೀನಿ, ಈರುಳ್ಳಿ, ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಮೊಸರು, ಮಸಾಲ: ಇದು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಜಾಪತ್ರೆ ತಗೊಂಡಿದ್ದೀನಿ. ಸ್ವಲ್ಪ ತುಪ್ಪ, ಉಪ್ಪು, ಧನಿಯಾ ಪೌಡ್ರು, ಅರಿಶಿನ, ಸ್ವಲ್ಪ ಕಲರಿಗೆ ಬೇಕಾದ್ರೆ ಹಾಕ್ಬೋದು, ಇಲ್ಲ ಬಿಡ್ಬೋದು, ಎಣ್ಣೆ. ಇವಾಗ ಇದು ಊಟದಕ್ಕಿ, ಇದು ಬಾಸ್ಮತಿ ಅಕ್ಕಿ, ಎರಡನ್ನೂ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ, ಇದು ಅರ್ಧ ಬಟ್ಲು ಬಾಸ್ಮತಿ ಅಕ್ಕಿ ಹಾಕಿ ನೀರು ಹಾಕಿ ಒಂದು 2-3 ಸಲ ವಾಶ್ ಮಾಡ್ಕೋಬೇಕು, ತೊಳಿಬೇಕೆಲ್ಲ. ನೋಡಿ, ಈ ಥರ ಕೈ ಆಡಿಸಿ ತೊಳೆದು ನೀರು ಬಸ್ತು ಇದನ್ನು ನೀರು ಬಸ್ತು ಇಟ್ಬಿಡ್ಬೇಕು. ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಿಗೆ ಅದು ಚೆನ್ನಾಗಾಗಿರುತ್ತೆ. ಇವಾಗ 1 ಗ್ಲಾಸ್ 2 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ಇದನ್ನು ಬಿಸಿ ಮಾಡೋಕ್ಕೆ ಇಟ್ಬಿಡೋಣ. ನೀರು ಬಿಸಿ ಆಗೋಷ್ಟಿಗೆ ಈ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಟೊಮಾಟೊ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ತೆಂಗಿನಕಾಯಿ, ಹಸಿ ಕೊಬ್ಬರಿ, ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಆ ಕಡೆ ಮಿಕ್ಸಿದು ರೆಡಿ ಆಯಿತು. ಈ ಕಡೆ ಕುಕ್ಕರ್ ಇಟ್ಬಿಡೋಣ. ಗ್ಯಾಸ್ ಆನ್ ಮಾಡ್ಕೊಂಡು ಇದರಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ಇವಾಗ ಮಸಾಲೆ ಸಾಮಾನುಗಳೆಲ್ಲ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ ಅದೆಲ್ಲ ಹಾಕಿ ಅದು ಸ್ವಲ್ಪ ಇದು ಫ್ರೈ ಆದಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕಿ ಒಂದು ಚಮಚ ತಗೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ಇಷ್ಟಾದಮೇಲೆ ಇವಾಗ ನೋಡು, ಇಷ್ಟು ರೆಡಿ ಆಯ್ತಿದು. ಇವಾಗ ಕಾಯಿ ಪಲ್ಯಗಳು ಹಾಕ್ಬಿಡೋಣ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ನೀವು ಬೇಕಂದರೆ ಬಟಾಣಿ ಎಲ್ಲ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಅದು ಒಂಚೂರು ಕೈ ಆಡಿಸೋಣ, ಅಂದರೆ ಜಲ್ದಿ ಇದಾಗುತ್ತೆ. ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ. ಇದು ಮಿಕ್ಸಿಗೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿ ಇದು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅದು ಬೆಳ್ಳುಳ್ಳಿದು ಅದು ನೋಡಿ. ಇಷ್ಟಾದರೆ ಇವಾಗ ತಳ ಬಿಟ್ಕೊತ ಐತೆ ನೋಡ್ರಿ. ಇವಾಗ ಇಷ್ಟಾದರೆ ಇದು ಘಮ ಬರ್ತಾಯಿದೆ. ಇವಾಗ ಸಾಕು. ಇವಾಗ ಅಕ್ಕಿಯನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಅಕ್ಕಿ ತೊಗೊಂಡು ಹಾಕಿಬಿಡೋಣ. ಇವಾಗ ನೋಡಿ, ಇದಿಷ್ಟು ಅಕ್ಕಿ ಹಾಕಿ ಒಂದು ಚಮಚ ತೊಗೊಂಡು ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಅಕ್ಕಿ ಹುರ್ಕೋಬೇಕು, ಅಂದರೆ ಪಲಾವ್ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಆದರೂ ಈ ಥರ ಕೈ ಆಡಿಸ್ತಾ ಇದು ಎಣ್ಣೆಯಲ್ಲಿ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು ಅಕ್ಕಿನ. ಇವಾಗ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ವಲ್ಲ, ಈ ನೀರು ಕಾಯಿತು. ನೀರು ಹಾಕಿಬಿಡೋಣ 2 ಗ್ಲಾಸು. ನೀರು ಹಾಕಿ ಕುಕ್ಕರ್ನ ಇವಾಗ ಸ್ವಲ್ಪ 1 ಚಮಚ ಮೊಸರು ಹಾಕ್ತಾಯಿದ್ದೀನಿ, 1 ಚಮಚ ತುಪ್ಪ, ಉಪ್ಪು ನಿಮ್ಗೆ ರುಚಿಗೆ ನೋಡಿ ಹಾಕ್ಕೊಳ್ರಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು
ಇದು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಬರಲಿ. ಇವಾಗ 3 ವಿಸಿಲ್ ಬಂದಾಯಿತು ಕುಕ್ಕರ್ ನೋಡಿ. ಇವಾಗ ತಣ್ಣಗಾದ ಮೇಲೆ ಈ ಥರ ತೆಗೆದುಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕಿದು. ನೋಡಿರಿ ಪಲಾವ್ ಘಮ ಘಮ ಅಂತ ಪಲಾವ್ ರೆಡಿ ಆಯಿತು. ಬಿಸಿ ಬಿಸಿ ಟೇಸ್ಟಿ ಹೆಲ್ದಿ ಬೆಳಗ್ಗೆ ಬಾಕ್ಸಿಗೆ, ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಒಳ್ಳೆ ರೆಸಿಪಿ ಅದ. 5 ನಿಮಿಷದಲ್ಲೇ ಪಟ ಪಟ ಮಾಡಿ ಮುಗಿಸ್ಕೋಬೋದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ನೀವು ಶೇರ್ ಮಾಡಿರಿ. ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.